ನಮಸ್ಕಾರ. ವಿಲಿಯಂ ಶೇಕ್ಸ್ಪಿಯರ್ ಅಂದ ತಕ್ಷಣ ನಿಮ್ಗೆ ನೆನ್ಪಾಗೋದು ಅವರ ನಾಟಕಗಳು ಅಲ್ವಾ? ಆದ್ರೆ ಅವರನ್ನ ಕೇವಲ ಒಬ್ಬ ನಾಟಕಕಾರ ಅಂತ ಅಷ್ಟೇ ನೋಡ್ರೆ ಅದು ಅರ್ಧ ಸತ್ಯ ಅಷ್ಟೇ. ಅವರು ಅದಕ್ಕಿಂತ ಬಹಳ ದೊಡ್ಡವರು. ಒಬ್ಬ ಅದ್ಭುತ ಮಾನವ ಮನೋವಿಜ್ಞಾನಿ. ಅವರ ರಂಗಭೂಮಿ ಇದೆಯಲ್ಲ, ಅದು ಮನುಷ್ಯನ ಮನಸ್ಸನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿದ್ದ ಒಂದು ಲ್ಯಾಬೊರೇಟರಿ ಇದ್ದ ಹಾಗೆ. ಅವರ ಪಾತ್ರಗಳು ವೆರು ಕಲ್ಪನೆಗಳಲ್ಲ, ಅವು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬಗಳು. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅವರ ಕೃತಿಗಳಲ್ಲಿ ಅಡಗಿರುವ ನಮ್ಮ ಬದುಕನ್ನೇ ಬದಲಿಸಬಲ್ಲ ಕೆಲವು ಪಾಠಗಳನ್ನು ಹೇಗೆ ಕಲಿಬಹುದು ಅಂತ ನೋಡೋಣ. ಹಾಗಾದ್ರೆ ಇವತ್ತು ನಾವು ಯಾವ ಹಾದಿಯಲ್ಲಿ ಸಾಗೋಣ? ಮೊದಲು ಶೇಕ್ಸ್ಪಿಯರ್ಗೆ ಮನುಷ್ಯನ ಮನಸ್ಸು ಇಷ್ಟೊಂದು ಆಳವಾಗಿ ಹೇಗೆ ಅರ್ಥ ಆಗಿತ್ತು ಅನ್ನೋದನ್ನು ನೋಡೋಣ. ಆಮೇಲೆ ನಮ್ಮೊಳಗಿನ ಸಣ್ಣಪುಟ್ಟ ದೌರ್ಬಲ್ಯಗಳೇ ಹೇಗೆ ದೊಡ್ಡ ದೊಡ್ಡ ದುರಂತಗಳಿಗೆ ಕಾರಣವಾಗುತ್ತೆ ಅಂತ ಚರ್ಚಿಸೋಣ. ಅಲ್ಲಿಂದ ಸಂಬಂಧಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಜ್ಞಾನದ ನಿಜವಾದ ಮಾರ್ಗ ಯಾವುದು ಅಂತ ಹುಡುಕೋಣ. ಕೊನೆಗೆ ಇಷ್ಟೆಲ್ಲಾ ಕಲ್ತ ಪಾಠಗಳು ಇವತ್ತಿನ ನಮ್ಮ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅನ್ನೋದನ್ನ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ನಮ್ಮ ಮೊದಲ ವಿಭಾಗಕ್ಕೆ ಹೋಗೇ ಬಿಡೋಣ. ಶೇಕ್ಸ್ಪಿಯರ್ ಒಬ್ಬ ಮನೋವಿಜ್ಞಾನಿ. ನೋಡಿ, ಅವರ ನಾಟಕಗಳು ಬರೀ ಮನೋರಂಜನೆಗೆ ಸೀಮಿತವಲ್ಲ. ಅವು ಮಾನವನ ಮನಸ್ಸಿನ ರಹಸ್ಯಗಳನ್ನ ನಮ್ಮ ಕಣ್ಣು ಮುಂದೆ ಇಡೋ ಒಂದು ಕನ್ನಡಿ ಇದ್ದ ಹಾಗೆ. ಆದರೆ ಅದನ್ನ ನಾವು ಆ ರೀತಿ ನೋಡುವುದು ಹೇಗೆ? ಮೊದಲೇ ಒಂದು ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂದ್ರೆ, 400 ವರ್ಷಗಳಷ್ಟು ಹಳೆಯ ಲೇಖಕರನ್ನ ನಾವು ಈ ಮಾಡರ್ನ್ ಜಗತ್ತಿನಲ್ಲಿ ಯಾಕೆ ಓದಬೇಕು? ಅವರ ನಾಟಕಗಳಿಗೂ ನಮ್ಮ ಇವತ್ತಿನ ಜೀವನಕ್ಕೂ ಎಲ್ಲಿಯ ಸಂಬಂಧ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಯಾಕಂದ್ರೆ ಶೇಕ್ಸ್ಪಿಯರ್ ಅವರ ನಿಜವಾದ ಜೀನಿಯಸ್ ಇರೋದೇ ಮಾನವ ಸ್ವಭಾವವನ್ನು ಅವರು ಅರ್ಥ ಮಾಡ್ಕೊಂಡಿದ್ದ ರೀತಿಯಲ್ಲಿ. ಅವರ ಪಾತ್ರಗಳು ದೇವತೆಗಳಲ್ಲ ಅಥವಾ ರಾಕ್ಷಸರೂ ಅಲ್ಲ. ಅವರು ನಿಮ್ಮ ಹಾಗೆ ತಪ್ಪು ಮಾಡುವ ದೌರ್ಬಲ್ಯಗಳಿರುವ ಸಾಮಾನ್ಯ ಮನುಷ್ಯರು. ಅದಕ್ಕೇನೆ ಅವರ ಕೃತಿಗಳು ಇವತ್ತಿಗೂ ಸೈಕಾಲಜಿಯ ಒಂದು ಟೈಮ್ಲೆಸ್ ಸ್ಟಡಿಯಾಗಿ ಉಳಿದುಕೊಂಡಿವೆ. ಹೇಗೆ ಅಂದ್ರೆ, ಶೇಕ್ಸ್ಪಿಯರ್ ನಾಟಕಗಳು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡ್ತವೆ, ನಮ್ಮ ನೈತಿಕ ಮೌಲ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತವೆ. ಆ ಪಾತ್ರಗಳು ಮಾಡೋ ತಪ್ಪಿಗಳಿಂದ ನಾವು ಪಾಠ ಕಲಿತೇವೆ. ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ನಾವೇ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅವು ಬರೀ ಕಥೆಗಳಲ್ಲ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುವ ಕೈಗನ್ನಡಿಗಳು. ಈಗ ಬನ್ನಿ, ದುರಂತದ ಬೀಜಗಳ ಕಡೆಗೆ ಹೋಗೋಣ. ನಮ್ಮೊಳಗೆ ಇರುವ ಒಂದೇ ಒಂದು ಸಣ್ಣ ದೌರ್ಬಲ್ಯ, ಅದು ಹೇಗೆ ಬೆಳೆದು ಇಡೀ ಬದುಕನ್ನೇ ನಾಶ ಮಾಡುವಷ್ಟು ದೊಡ್ಡದಾಗುತ್ತೆ? ಶೇಕ್ಸ್ಪಿಯರ್ ಪಾತ್ರಗಳ ಮೂಲಕ ಈ ಕಠೋರ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇ ಉದಾಹರಣೆ ಮ್ಯಾಕ್ಬೆತ್. ಆತ ಒಬ್ಬ ಹೀರೋ, ಧೈರ್ಯಶಾಲಿ ಯೋಧ. ಆದರೆ ಅವನೊಳಗಿದ್ದ ಮಿತಿಯಿಲ್ಲದ ಮಹತ್ವಾಕಾಂಕ್ಷೆ, ಅಂದ್ರೆ ಅಧಿಕಾರದ ಆಸೆ. ಇವತ್ತು ನಮ್ಗೆಲ್ಲ ಕೆರಿಯರ್, ಸ್ಟೇಟಸ್ ಅಂತ ಇರುತ್ತಲ್ಲ, ಅದೇ ರೀತಿ ಆ ಆಸೆಯೇ ಅವನನ್ನು ಹೇಗೆ ನಾಶ ಮಾಡ್ತು ಅಂತ ನೋಡೋಣ. ಗಮನಿಸಿ, ಮ್ಯಾಕ್ಬೆತ್ನ ಪತನ ಒಂದೇ ರಾತ್ರಿಯಲ್ಲಾಗಿದ್ದಲ್ಲ. ಅದೊಂದು ಸರಪಳಿ ಕ್ರಿಯೆ. ಮೊದಲು ಮಾಟಗಾತಿಯರ ಭವಿಷ್ಯವಾಣಿ ಕೇಳಿ ಅವನಲ್ಲಿದ್ದ ಮಹತ್ವಾಕಾಂಕ್ಷೆಯ ಕಿಡಿಗೆ ತುಪ್ಪ ಸುರಿದಾಗಾಯ್ತು. ಆ ಮಹತ್ವಾಕಾಂಕ್ಷೆ ದುರಾಸೆಯಾಗಿ ಬದಲಾಗಿ ರಾಜನನ್ನೇ ಕೊಲೆ ಮಾಡೋಕೆ ಪ್ರೇರೇಪಿಸಿತು. ಆಮೇಲೆ ಶುರುವಾಗಿದ್ನೋಡಿ ಅಪರಾಧ ಪ್ರಜ್ಞೆ, ಭಯ, ಅನುಮಾನ ಒಂದರಿಂದೆ ಒಂದು ಬಂದು ಅವನ ನೆಮ್ಮದಿಯನ್ನೇ ಕಿತ್ಕೊಂಡಿತು. ಕೊನೆಗೆ ಅವನು ಏನನ್ನ ಪಡೆಯೋಕೆ ಹೊರಟಿದ್ನೋ ಅದೇ ಅವನ ವಿನಾಶಕ್ಕೆ ಕಾರಣವಾಯಿತು. ಈಗ ಒಥೆಲ್ಲೋ ಕಡೆ ಬರೋಣ. ಇಲ್ಲಿ ಕಥೆಯೇ ಬೇರೆ. ಸಮಸ್ಯೆ ಅವನ ಒಳಗಿನಿಂದ ಬರಲ್ಲ, ಹೊರಗಿನಿಂದ ಬರುತ್ತೆ. ಅಯ್ಯಾಗೋ ಅನ್ನೋ ಒಬ್ಬ ಖಳನಾಯಕ ಬಿತ್ತಿದ ಒಂದೇ ಒಂದು ಅನುಮಾನದ ಬೀಜ, ಅದು ಒಬ್ಬ ಪ್ರಾಮಾಣಿಕ, ಪ್ರೀತಿಸುವ ಗಂಡನ ಮನಸ್ಸನ್ನ ಹೇಗೆ ಸಂಪೂರ್ಣವಾಗಿ ವಿಷಪೂರಿತಗೊಳಿಸಿತು ಅಂತ ನೋಡೋಣ ಬನ್ನಿ. ನೋಡಿ, ಈ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದೆಡೆ ಅನುಮಾನ, ಅದು ಪ್ರೀತಿಯನ್ನ ನಾಶ ಮಾಡುತ್ತೆ, ನಮ್ಮ ತೀರ್ಪುಗಳನ್ನ ಮಬ್ಬಾಗಿಸತ್ತೆ. ಇನ್ನೊಂದೆಡೆ ನಂಬಿಕೆ, ಅದು ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ, ಮನಸ್ಸಿಗೆ ಶಾಂತಿ ಕೊಡುತ್ತೆ. ಒಥೆಲೋ ನಾಟಕದ ಪಾಠ ಬಹಳ ಸ್ಪಷ್ಟ. ಅನುಮಾನ ಅನ್ನೋದು ಒಂದು ನಿಧಾನ ವಿಷ. ಅದರಲ್ಲೂ ಈ ಫೇಕ್ ನ್ಯೂಸ್, ವಾಟ್ಸ್ಆಪ್ ಫಾರ್ವರ್ಡ್ಗಳ ಕಾಲದಲ್ಲಿ ಕೇಳಿದ್ದನ್ನೆಲ್ಲ ಪರೀಕ್ಷಿಸದೆ ನಂಬಿದ್ರೆ ನಮ್ಮ ಸಂಬಂಧಗಳು ಹೀಗೆಯೇ ನಾಶವಾಗೋ ಅಪಾಯ ಇರುತ್ತೆ ಅಲ್ವಾ? ಈ ಮಹತ್ವಾಕಾಂಕ್ಷೆ, ಅನುಮಾನ ಇವೆಲ್ಲ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಅಷ್ಟೇ ಅಲ್ಲ, ನಮ್ಮ ಅತಿ ಮುಖ್ಯವಾದ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಮುಂದಿನ ವಿಭಾಗದಲ್ಲಿ ಇದನ್ನೇ ನೋಡೋಣ. ಕಿಂಗ್ ಲಿಯರ್ ನಾಟಕವನ್ನೇ ತೆಗೆದುಕೊಳ್ಳಿ. ಇಲ್ಲಿ ಒಬ್ಬ ತಂದೆ ತನ್ನ 3 ಹೆಣ್ಣು ಮಕ್ಕಳಲ್ಲಿ ಯಾರು ತನ್ನ ಹೆಚ್ಚು ಪ್ರೀತಿಸ್ತಾರೆ ಅಂತ ಪರೀಕ್ಷೆ ಮಾಡಕ್ ಹೋಗ್ತಾನೆ. ಆದ್ರೆ ಈ ಪರೀಕ್ಷೆಯಲ್ಲಿ ಆತ ಎಂಥ ದೊಡ್ಡ ತಪ್ಪು ಮಾಡ್ಬಿಡ್ತಾನೆ ನೋಡಿ. ಲಿಯರ್ ಮಾಡಿದ ಆ ದೊಡ್ಡ ತಪ್ಪೇನು ಗೊತ್ತಾ? ಆತ ನಿಜವಾದ ಪ್ರೀತಿಗಿಂತ ಬಾಯಿ ಮಾತಿನ ಹೊಗಳಿಕೆಗೆ ಹೆಚ್ಚು ಬೆಲೆ ಕೊಟ್ಟ. ಯಾರು ಸುಳ್ಳು ಹೊಗಳಿದರೋ ಅವರಿಗೆ ರಾಜ್ಯವನ್ನೇ ಕೊಟ್ಟ. ಆದರೆ ಯಾರು ನಿಜವಾಗಿಯೂ ಪ್ರೀತಿಸುತ್ತಿದ್ದಳೋ ಅವಳನ್ನ ದೂರ ಮಾಡಿದ. ಅವನು ತನ್ನ ಆಸ್ತಿಯನ್ನ ಹಂಚಿದ, ಆದರೆ ಪ್ರತಿಯಾಗಿ ತನ್ನ ಹೃದಯವನ್ನೇ ಮುರಿದುಕೊಂಡ. ಈ ನಾಟಕದಿಂದ ನಾವು ಕಲಿಯಬೇಕಾದ ಪಾಠ ಬಹಳ ಮುಖ್ಯ.
ಕುಟುಂಬದಲ್ಲಿ ಬರೀ ಮಾತಿಗಿಂತ ಮನಸ್ಸಿನ ಭಾವನೆ ಮುಖ್ಯ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ, ದೌರ್ಬಲ್ಯಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರಗಳ ಕಡೆಗೆ ಗಮನ ಕೊಡೋಣ. ಶೇಕ್ಸ್ಪಿಯರ್ ಬರೀ ಸಮಸ್ಯೆಗಳನ್ನು ತೋರಿಸಿ ಸುಮ್ಮನಾಗಲ್ಲ. ಈ ಎಲ್ಲಾ ಮಾನವ ದೌರ್ಬಲ್ಯಗಳಿಗೆ ಅವರು ಯಾವ ಸದ್ಗುಣಗಳನ್ನು ಮದ್ದಾಗಿ ಸೂಚಿಸ್ತಾರೆ? ಜ್ಞಾನದ ಮಾರ್ಗವನ್ನ ಹೇಗೆ ತೋರಿಸ್ತಾರೆ? ದಿ ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಈ ಒಂದು ಅದ್ಭುತ ಸಾಲನ್ನು ಕೇಳಿ. ದಯೆಯ ಗುಣಕ್ಕೆ ಒತ್ತಾಯವಿಲ್ಲ. ಪೋರ್ಷಿಯಾ ಹೇಳುವ ಈ ಮಾತಿದೆಯಲ್ಲ, ಇದು ಬರೀ ಒಂದು ವಾಕ್ಯವಲ್ಲ, ಅದೊಂದು ಸಂಪೂರ್ಣ ಜೀವನ ದರ್ಶನ. ದಯೆ ಅಂದ್ರೆ ಬರೀ ಕರುಣೆ ತೋರುವುದು ಅಂತಲ್ಲ. ಶೇಕ್ಸ್ಪಿಯರ್ ಪ್ರಕಾರ ದಯೆ ಅನ್ನೋದು ಶಕ್ತಿಶಾಲಿಗಳನ್ನ ಇನ್ನಷ್ಟು ಶ್ರೇಷ್ಠರನ್ನಾಗಿಸುವ ಒಂದು ಗುಣ. ಕಠೋರವಾದ ನಿಯಮಗಳನ್ನು ಮೃದುವಾಗಿಸಬಲ್ಲ, ಒಂದು ಆರೋಗ್ಯಕರ ಸಮಾಜದ ಅಡಿಪಾಯವಾಗಬಲ್ಲ ಶಕ್ತಿಯದು. ಒಂದು ರೀತಿಯಲ್ಲಿ ನ್ಯಾಯಕ್ಕೂ ಮತ್ತು ಮಾನವೀಯತೆಗೂ ನಡುವೆ ಇರುವ ಸೇತುವೆಯದು. ಈಗ ಹ್ಯಾಮ್ಲೆಟ್ ಕಡೆ ಬರೋಣ. ಅವನ ಪ್ರಸಿದ್ಧ ಪ್ರಶ್ನೆ ಇರಬೇಕೇ ಇರಬಾರ್ದೆ. ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಇದನ್ನೊಂಥರ ಹತಾಶೆಯ ಮಾತು, ಆತ್ಮಹತ್ಯೆಯ ಯೋಚನೆ ಅಂತ ತಿಳ್ಕೊಳ್ತಾರೆ. ಆದರೆ ಅದರ ಹಿಂದಿರೋ ನಿಜವಾದ ಅರ್ಥ ಅದಕ್ಕಿಂತ ತುಂಬಾನೇ ಆಳವಾಗಿದೆ. ನೋಡಿ, ಟು ಬಿ ಆರ್ ನಾಟ್ ಟು ಬಿ ಅನ್ನೋದು ಕೇವಲ ಬದುಕು ಸಾವಿನ ಪ್ರಶ್ನೆ ಅಲ್ಲ. ಅದು ನಮ್ಮ ಅಸ್ತಿತ್ವದ ಬಗ್ಗೆ, ನಮ್ಮ ಉದ್ದೇಶದ ಬಗ್ಗೆ ನಾವೇ ಮಾಡ್ಕೊಳ್ಳೋ ಒಂದು ಪ್ರಶ್ನೆ. ಹ್ಯಾಮ್ಲೆಟ್ನ ನಿಜವಾದ ಪವರ್ ಇರೋದೇ ಅವನ ಈ ಆತ್ಮ ಪರಿಶೀಲನೆಯಲ್ಲಿ. ಯಾಕಂದ್ರೆ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲು ಬೇಕಾಗಿರೋದೇ ಈ ಆತ್ಮಾವಲೋಕನ. ಹಾಗಾದ್ರೆ ನಮ್ಮ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ನೋಡಿದ ಮೇಲೆ ಈ 400 ವರ್ಷಗಳಷ್ಟು ಹಳೆಯ ಪಾಠಗಳು ಇಂದಿನ ಜಗತ್ತಿಗೆ ಹೇಗೆ ಕನ್ನಡಿ ಹಿಡಿಯುತ್ತೆ? ಯಾಕೆ ಶೇಕ್ಸ್ಪಿಯರ್ ಇವತ್ತಿಗೂ ಇಷ್ಟು ಪ್ರಸ್ತುತ ಅನ್ನೋದನ್ನ ಒಟ್ಟಾಗಿ ನೋಡೋಣ. ಈ ಟೇಬಲ್ ನೋಡಿ, ಇದು ನಮ್ಮ ಇಡೀ ಚರ್ಚೆಯ ಒಂದು ಸಾರಾಂಶ. ಮ್ಯಾಕ್ಬೆತ್ ನಾಟಕದಲ್ಲಿ ಮಹತ್ವಾಕಾಂಕ್ಷೆ ಮತ್ತು ನೈತಿಕತೆಯ ಸಂಘರ್ಷ. ಅದರಿಂದ ಪಾಠ: ಮಿತಿಯಿಲ್ಲದ ದುರಾಸೆ ನೆಮ್ಮದಿಯನ್ನೇ ನಾಶ ಮಾಡುತ್ತೆ. ಒಥೆಲ್ಲೋದಲ್ಲಿ ಅನುಮಾನ ಮತ್ತು ನಂಬಿಕೆಯ ಸಂಘರ್ಷ. ಪಾಠ ಏನು? ಸಾಕ್ಷಿಯಿಲ್ಲದ ಅನುಮಾನ ಮನಸ್ಸನ್ನೇ ವಿಷವಾಗಿಸುತ್ತೆ. ಕಿಂಗ್ ಲಿಯರ್ ನಲ್ಲಿ ಹೊಗಳಿಕೆ ಮತ್ತು ನಿಜವಾದ ಪ್ರೀತಿಯ ನಡುವಿನ ಸಂಘರ್ಷ. ಪಾಠ: ಪೊಳ್ಳು ಮಾತುಗಳಿಗಿಂತ ನಿಜವಾದ ಪ್ರೀತಿಗೆ ಬೆಲೆ ಕೊಡಿ. ಕೊನೆಗೆ ಹ್ಯಾಮ್ಲೆಟ್, ಕ್ರಿಯೆ ಮತ್ತು ಚಿಂತನೆಯ ಸಂಘರ್ಷ. ಆತ್ಮಾವಲೋಕನವೇ ಜ್ಞಾನಕ್ಕೆ ದಾರಿ. ಈ ಪಾತ್ರಗಳ ಸಂಘರ್ಷಗಳು ಇವತ್ತಿಗೂ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಧ್ವನಿಸುತ್ತವೆ, ಅಲ್ವಾ? ಇವತ್ತಿನ ನಮ್ಮ ಈ ಒತ್ತಡ, ಸ್ಪರ್ಧೆ, ಮುರಿದು ಹೋಗ್ತಿರುವ ನಂಬಿಕೆಗಳ ಕಾಲದಲ್ಲಿ ಶೇಕ್ಸ್ಪಿಯರ್ ಕಲಿಸೋ ಈ ಪಾಠಗಳು ಬರೀ ಇತಿಹಾಸವಲ್ಲ, ಅವು ನಮಗೆ ಒಂದು ರೋಡ್ ಮ್ಯಾಪ್ ಇದ್ದಾಗೆ, ನಮ್ಮನ್ನ ನಾವು ಉತ್ತಮಪಡಿಸ್ಕೊಳ್ಳೋಕೆ ಒಂದು ದಾರಿದೀಪ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತಿನ ನಮ್ಮ ಜಗತ್ತಿಗೆ ಶೇಕ್ಸ್ಪಿಯರ್ನ ಯಾವ ಪಾತ್ರ ಕನ್ನಡಿ ಹಿಡಿಯುತ್ತೆ ಅಂತ ಅನ್ಸುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಶೇಕ್ಸ್ಪಿಯರ್ನ ಓದೋದಂದ್ರೆ ಬರೀ ಪುಸ್ತಕದ ಪುಟಗಳನ್ನ ತಿರುಗಿಸಿದ ಹಾಗಲ್ಲ, ಅದು ನಮ್ಮದೇ ಜೀವನದ ಪುಟಗಳನ್ನ ತೆರೆದು ನೋಡಿದ ಹಾಗೆ.